ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಚಿನ್ನಯ್ಯ ವಿರುದ್ಧ ಸೌಜನ್ಯ ತಾಯಿ ದೂರು ಸಲ್ಲಿಸಿದ್ದಾರೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ದೂರು ಸಲ್ಲಿಕೆ ಮಾಡಿದ್ದಾರೆ. ಎಸ್ಪಿ ಸೈಮನ್ ಅವರಿಗೆ ಕುಸುಮಾವತಿ ದೂರು ಕೊಟ್ಟಿದ್ದಾರೆ. ದೂರು ಕೊಟ್ಟು ಹಿಂಬರಹವನ್ನ ಪಡೆದುಕೊಂಡು ಕುಸುಮಾವತಿ ತೆರಳಿದ್ದಾರೆ. ಈ ಅರ್ಜಿಯನ್ನ ಪರಿಶೀಲಿಸ್ತೀವಿ ಅಂತ ಹೇಳಿ ಹಿಂಬರಹ ಕೊಟ್ಟಿದ್ದಾರೆ ಎಸ್ಐಟಿ ಕಡೆಯಿಂದ. ತನಿಖೆ ವೇಳೆ ದೂರಿನ ಅಂಶವನ್ನ ಪರಿಗಣಿಸ್ತೀವಿ ಅಂತ ಹೇಳಿ ಎಸ್ಐಟಿ ಹೇಳಿರೋದು. ಸೌಜನ್ಯಳ ಶವವನ್ನ ತೆಗೆದಿದ್ದ ಬಗ್ಗೆ ಆತ ನೀಡಿದ್ದ ಹೇಳಿಕೆ, ಅದು ಸಂದರ್ಶನವೊಂದರಲ್ಲಿ. ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿ ಸೌಜನ್ಯ ತಾಯಿ ಕುಸುಮಾವತಿ ಇವತ್ತು ಎಸ್ಐಟಿ ಕಚೇರಿಗೆ ಬಂದು ದೂರು ಕೊಟ್ಟಿದ್ದಾರೆ. ಅದು ಅರ್ಜಿಯಾಗಿ ತಗೊಂಡಿದ್ದೀವಿ, ನಾವು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇದನ್ನ ಪರಿಗಣಿಸ್ತೀವಿ ಅಂತ ಹೇಳಿ ಎಸ್ಐಟಿ ಅದಕ್ಕೊಂದು ಹಿಂಬರಹವನ್ನು ಕೊಟ್ಟಿದೆ. ಈ ಚಿನ್ನಯ್ಯ ಸಂದರ್ಶನ ಒಂದರಲ್ಲಿ ಮಾತಾಡಬೇಕಾದ್ರೆ ಸೌಜನ್ಯ ದೇಹವನ್ನು ತಗೊಂಡು ಹೋಗುವಾಗ ನಾನು ಅದನ್ನು ನೋಡಿದ್ದೆ ಅನ್ನುವಂಥ ಒಂದು ಹೇಳಿಕೆ ಕೊಟ್ಟಿರ್ತಾನೆ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಸೊ ಅದನ್ನು ಗಮನದಲ್ಲಿಟ್ಕೊಂಡೀಗ ಇದನ್ನು ಮರುಪರಿಶೀಲಿಸಿ ಮತ್ತೆ ವಿಚಾರಣೆ ಮಾಡಬೇಕು. ಈ ಅಂಶವನ್ನು ಗಮನಕ್ಕೆ ತಗೊಂಡು ಸೌಜನ್ಯ ಕೇಸ್ನಲ್ಲಿ ಈತ ಕೂಡ ಸಾಕ್ಷಿ ಆಗ್ತಾನೆ. ಆತ ಕೊಟ್ಟಿರೋ ಹೇಳಿಕೆ ಪ್ರಕಾರ ಅದರ ಆಧಾರದ ಮೇಲೆ ಈಗ ವಿಚಾರಣೆ ಮಾಡಬೇಕು, ತನಿಖೆ ನಡೆಸಬೇಕು ಅಂತ ಹೇಳಿ ಸೌಜನ್ಯ ತಾಯಿ ಕುಸುಮಾವತಿ ಈ ದೂರನ್ನು ಕೊಟ್ಟಿರೋದು. ಎಸ್ಐಟಿ ಇದನ್ನು ಎಷ್ಟರ ಮಟ್ಟಿಗೆ ಪರಿಗಣಿಸುತ್ತೆ ಅಥವಾ ಇಲ್ಲ ಅನ್ನೋದು ಗೊತ್ತಾಗಬೇಕು. ಬಟ್ ಇವತ್ತು ಹಿಂಬರಹ ಕೊಟ್ಟಿದ್ದಾರೆ ಕುಸುಮಾವತಿಯವರ ಅರ್ಜಿಯನ್ನು ಪಡೆದುಕೊಂಡು. ನಾವು ತನಿಖೆ ಮಾಡೋ ಸಂದರ್ಭದಲ್ಲಿ ಇದನ್ನು ಪರಿಗಣಿಸ್ತೀವಿ ಅನ್ನೋ ರೀತಿಯಲ್ಲಿ ಅವರಿಗೆ ಹಿಂಬರಹ ಕೊಟ್ಟು ಅಲ್ಲಿಂದ ಕಳಿಸಿದ್ದಾರೆ. ಒಂದು ಕಡೆ ಚಿನ್ನಯ್ಯನ ಎಸ್ಐಟಿ ಅಧಿಕಾರಿಗಳು ನಿರಂತರವಾಗಿ ಡ್ರಿಲ್ ಮಾಡ್ತಿದ್ದಾರೆ. ಸದ್ಯ ಎಸ್ಐಟಿ ಕಸ್ಟಡಿಯಲ್ಲಿರುವ ಚಿನ್ನಯ್ಯ ಸಾಕಷ್ಟು ವಿಚಾರಗಳನ್ನು ಬಾಯ್ಬಿಟ್ಟಿದ್ದಾನೆ. ಇದು ನೂರಾರು ಶವಗಳನ್ನು ಹೂತಿಟ್ಟಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೂ ಸೌಜನ್ಯ ಪ್ರಕರಣಕ್ಕೂ ಯಾವುದೇ ಲಿಂಕ್ ಇರಲಿಲ್ಲ. ಆದರೆ ಈಗ ಸೌಜನ್ಯ ತಾಯಿ ಕುಸುಮಾವತಿ ಬಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲೂ ಕೂಡ ಆತನನ್ನು ಸಾಕ್ಷಿಯಾಗಿ ಪರಿಗಣಿಸಿ ವಿಚಾರಣೆ ಮಾಡಬೇಕು ಅಂತ. ಡೀಟೇಲ್ಸ್ ಕೊಡ್ತಾರೆ ಪರೀಕ್ಷಿತ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪರೀಕ್ಷಿತ್, ಇದಕ್ಕೆ ಮುಂಚೆ ನೀವು ಹೇಳ್ತಾ ಇದ್ರಿ ಎಸ್ಐಟಿ ಈ ದೂರನ್ನ ಎಷ್ಟರ ಮಟ್ಟಿಗೆ ಪರಿಗಣಿಸಬಹುದು ಗೊತ್ತಿಲ್ಲ ಅಂತ. ಪರಿಗಣಿಸಿದ್ದಾರಾ? ಹಿಂಬರಹ ಕೊಟ್ಟಿರೋದ್ರಿಂದ ಪರಿಗಣಿಸಿದ್ದಾರೆ ಅಂತ ಭಾವಿಸಬೇಕಾ? ಈಗ ಹಿಂಬರವನ್ನ ಪರಿಗಣಿಸಿರುವಂಥದ್ದು ಆ ದೂರನ್ನ ಪರಿಗಣಿಸುವಂಥದ್ದು. ಹಾಗೆ ಹಿಂಬರವನ್ನು ಕೊಟ್ಟಿದ್ದಾರೆ. ಸೊ ಹಿಂಬರ ಕೊಟ್ಟ ಮೇಲೆ ಅದನ್ನು ನಾವು ತನಿಖೆ ಭಾಗವಾಗಿ ಅದನ್ನು ತೆಗೆದುಕೊಳ್ತೇವೆ ಅಂತೇಳಿ ಆ ಹಿಂಬರದಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸದ್ಯ ಕುಸುಮಾವತಿ ಅವರಿಗೆ ಮುಖ್ಯವಾಗಿ ಎಸ್ಐಟಿಗೆ ಹೋಗ್ಲಿಕ್ಕೆ ಏನು ಪೂರ್ವ ಪರ್ಮಿಷನ್ ಬೇಕಿತ್ತು, ಅಂದ್ರೆ ಪರ್ಮಿಷನ್ ತಗೊಂಡು ಹೋಗಬೇಕಿತ್ತು. ಅದನ್ನ ಬೆಳ್ತಂಗಡಿ ಪೊಲೀಸರ ಠಾಣೆಯ ಸಿಬ್ಬಂದಿಗಳು ಹೇಳಿರುವಂಥದ್ದು. ಯಾಕಂದ್ರೆ ಎಸ್ಐಟಿ ಠಾಣೆ ಹೋಗಬೇಕಾದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯನ್ನು ದಾಟಿ ಹೋಗಬೇಕು. ಆದ್ರೆ ಏನು ಎಸ್ಐಟಿಯ ಅನುಮತಿಯನ್ನು ತೆಗೆದುಕೊಳ್ಬೇಕು, ಅಂದ್ರೆ ಫ್ರೀಯಾಗಿ ಒಂದು ಪರ್ಮಿಷನ್ ತಗೊಳ್ಬೇಕು ಅನ್ನುವಂಥದ್ದು ಇತ್ತು. ಹಾಗಾಗಿ ಅವರು ಪರ್ಮಿಷನ್ ಕೊಟ್ಟಿಲ್ಲ. ತದನಂತರದಲ್ಲಿ ಹೊರಗೆ ಹೋದ ಬಳಿಕ, ಅಂದ್ರೆ ಠಾಣೆಯಿಂದ ಹೊರಗೆ ಹೋದ ಬಳಿಕ ಅವರು ಎಸ್ಐಟಿಯ ಕೆಲವು ಅಧಿಕಾರಿಗಳಿಗೆ ಸಂಪರ್ಕ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ನೀವು ಬೇರೆ ದಾರಿಯಿಂದ ಬನ್ನಿ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ. ಸೊ ಬೇರೆ ಒಂದು ಕಾಲದಾರಿ ಇದೆ, ಆ ಕಾಲದಾರಿಯಿಂದ ನೇರವಾಗಿ ಎಸ್ಐಟಿ ಆಫೀಸ್ ತೆರಳಿ ದೂರನ್ನ ಕೊಟ್ಟಿರುವಂತದ್ದು. ನಂತರ ಹಿಂಬರವಾಗಿ ನಾವು ಇದನ್ನ ತನಿಖೆ ಭಾಗವಾಗಿ ತೆಗೆದುಕೊಳ್ತೇವೆ, ನಿಮ್ಮ ದೂರನ್ನ ನಾವು ಸ್ವೀಕರಿಸಲಾಗಿದೆ ಅಂತೇಳಿ ಒಂದು ಹಿಂಬರವನ್ನು ಕೊಟ್ಟಿದ್ದಾರೆ. ಸೊ ಸದ್ಯ ಅವರ ದೂರು ಸ್ವೀಕೃತ ಆಗಿದೆ ಎಸ್ಐಟಿಯಲ್ಲಿ. ಸೊ ಮುಂದಿನ ತನಿಖೆ ಯಾವಾಗ ಆಗುತ್ತೆ, ಮತ್ತೆ ಅವರ ಈ ವಿಚಾರವಾಗಿ ಸೌಜನ್ಯ ಶವವನ್ನು ನಾನು ತೆಗೆದುಕೊಂಡು ಹೋಗಿರುವಂತಹ ಹೇಳಿಕೆಯ ವಿಚಾರವಾಗಿ ಯಾವಾಗ ಅದನ್ನ ವಿಚಾರಣೆ ಆರಂಭಿಸ್ತಾರೋ ಅನ್ನುವಂಥದ್ದು ಬಹಳಷ್ಟು ಕುತೂಹಲ. ವಿಜಯ್, ಓಕೆ, ಥ್ಯಾಂಕ್ ಯು ಪರೀಕ್ಷಿತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.